ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಹೀರೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಹೇಳಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಹಾಕುವಾಗ ನಾನು ಇಲ್ಲಿ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಹುಣಸೆಹಣ್ಣೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ನಾನೀಗ ನೀರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇದನ್ನು ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಈ ಟೈಮಲ್ಲಿ ನಮಗೆ ಹಸಿಮೆಣಸಿನಕಾಯಿಯನ್ನು ಕಾಯಿ ಮೆಣಸು ಹೇಳ್ತಾರಲ್ವ, ಅದನ್ನು 2 ಮೆಣಸಿನಕಾಯಿ ಹಾಕ್ಕೊಂಡದ್ದು ನಾನು. ಹಸಿಮೆಣಸಿನಕಾಯಿ ಅಷ್ಟೊಂದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಮಗೆ ಕಲರ್ ಕೂಡ ಇದು ಗ್ರೀನೇ ಬರಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡ್ಕೊಂಡಿದ್ದು. ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡೆ. ಹಾಗೆ ಅದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ತೆಂಗಿನಕಾಯಿ ಕಟ್ ಮಾಡಿದರೆ ಅದನ್ನೇ ಹಾಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಲಾಸ್ಟಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗ್ತಾ ಬರಬೇಕು. ಸ್ವಲ್ಪ ಇದು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಗೋಲ್ಡ್ ಕಲರಿಗೆ ಬರಬೇಕು. ಬ್ರೌನ್ ಆದರೆ ಸ್ವಲ್ಪ ಸಾಕಾಗುತ್ತದೆ. ಯಾಕೆಂದರೆ ನಾವು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದೊಂದು ಟೇಸ್ಟ್ ಬೇರೆ ಕೊಡ್ತದೆ. ತೆಂಗಿನಕಾಯಿ ತುರಿ ಇದ್ರೂ ಆಗ್ಬೋದು, ತೆಂಗಿನಕಾಯಿ ತುರಿ ಇಲ್ಲದ್ರೆ ಈ ಥರ ನಾವು ಕಟ್ ಮಾಡಿ ಕೂಡ ಹಾಕೋಬೋದು. ನಮಗೆ ಯಾವ ಥರ ಇಲ್ಲಿ ನನಗೆ ತೆಂಗಿನಕಾಯಿ ಒಣಗಿತ್ತು, ನನಗೆ ಹೆರಿಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಕಟ್ ಮಾಡಿ ಹಾಕ್ಕೊಂಡೆ. ಹಾಗಾಗಿ ಈ ಟೈಮಲ್ಲಿ ಇದೆಲ್ಲ ಫ್ರೈ ಮಾಡಿ ಆದಮೇಲೆ ಲಾಸ್ಟ್ ನಾವು ಇನ್ನೇನು ತೆಗಿತೀವಿ ಅಂತ ಹೇಳುವಾಗ ಬಿಳಿ ಎಳ್ಳು ಇದೆ ಅಲ್ವಾ, ಬಿಳಿ ಎಳ್ಳನ್ನು ನಾನು ಸ್ವಲ್ಪ ತಗೊಂಡಿದ್ದೀನಿ. ಇದನ್ನು ತಗೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇದು ತುಂಬ ಟೇಸ್ಟನ್ನು ಕೊಡ್ತದೆ ನಮಗೆ ಎಣ್ಗಾಯಿ ಮಾಡಲಿಕ್ಕೆ, ಮತ್ತು ದಪ್ಪ ಕೂಡ ಬರ್ತದೆ. ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಇದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡೆ ನಾನು. ಆ್ಯಡ್ ಮಾಡಿಕೊಂಡು ಮತ್ತು ನಾವೇನು ಎಳ್ಳನ್ನು ಹಾಕ್ಕೊಂಡಿದ್ವಿ, ಬಿಳಿ ಎಳ್ಳನ್ನು ಅದು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ನಮಗೆ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೋಬೋದು. ನಾನು ಸ್ವಲ್ಪನೇ ತಗೊಂಡೆ, ನಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ತಗೊಂಡೆ. ಮತ್ತು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಬೆಲ್ಲ ತಗೊಂಡೆ. ಬೆಲ್ಲನ ನಮಗೆ ಆಪ್ಷನಲ್, ಬೇಕಾದರೆ ಸ್ವಲ್ಪ ಸ್ವೀಟಿಸ್ ಬೇಕಂತ ಹೇಳಿದರೆ ಸ್ವೀಟಾಗಿ ಬೇಕಂತ ಹೇಳಿದರೆ ಹಾಕೋಬೋದು. ಇಲ್ಲ ನಮಗೆ ಖಾರನೇ ಇರಬೇಕು ಬೇಡ ಅಂತ ಹೇಳಿದರೆ ಮತ್ತೆ ಅದನ್ನೇ ಹಾಕೋಬೋದು. ಮತ್ತು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪೌಡ್ರ್ ಕೂಡ ಹಾಕೋಬೋದು, ಇಲ್ಲಾಂದರೆ ಧನ್ಯ ಕಾಳಿದ್ರೆ ಅದನ್ನು ಹಾಕೋಬೋದು. ನಾನು ಧನ್ಯ ಕಾಳನ್ನು ಹಾಕ್ಕೊಂಡೆ, ಕೊತ್ತಂಬರಿ ಕಾಳು ಹೇಳ್ತಾರಲ್ವ ಅದು. ಇಲ್ಲಿ 2 ಹೀರೆಕಾಯನ್ನು ನಾನು ಎಳ್ತು ತಗೊಂಡಿದ್ದೆ. ನಮಗೆ ಎಳ್ತು ತಗೊಳ್ಳೋದ್ರಿಂದ ನಮಗೆ ತುಂಬ ಚೆಂದ ಎಣ್ಗಾಯಿ ಬರ್ತದೆ ಮತ್ತು ತುಂಬ ಟೇಸ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ನಾನು ಮತ್ತು ಈ ಥರ ತೊಳೆದ್ಬಿಟ್ಟು ಮೇಲೆ ಸಿಪ್ಪಿ ಹೆರೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಫುಲ್ ಕೆಳಗಿನವರೆಗೂ ಕಟ್ ಮಾಡಬಾರ್ದು, ಸ್ವಲ್ಪ ಕೆಳಗೆ ಬಿಡಬೇಕು, ಇಲ್ಲಾಂದರೆ ಅದು ಹೋಳಾಗಿ ಬಿಡ್ತದೆ. ನಾವು ಒಂದಿಷ್ಟು ಭಾಗ ಮಾಡಿಕೊಂಡು 2 ಸೈಡಲ್ಲಿ ಭಾಗ ಮಾಡ್ಕೊಂಡು ನಮಗೆ ಮಸಾಲೆ ಇದು ತುಂಬಿ ಆದರೂ ಫ್ರೈ ಮಾಡ್ಕೋಬೋದು, ಹಾಗೆ ಆದರೂ ಫ್ರೈ ಮಾಡ್ಕೋಬೋದು. ಹಾಗೆ ಒಂದು ಬಾಣಲೆಯನ್ನು ಇಲ್ಲಿ ಅದೇ ಬಾಣಲೆಯನ್ನು ನಾನೇನು ಸಾಮಾನು ರೆಡಿ ಮಾಡ್ಕೊಂಡಿದ್ದೆ ಗ್ರೇವಿಗೆ, ಅದೇ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಈಗ ಸಾಸಿವೆ ಎಲ್ಲ ಚಟಪಟ ಆಯಿತು. ಚಟಪಟ ಆಗುವಾಗ ನಾವು ಈ ಟೈಮಲ್ಲಿ ಸ್ವಲ್ಪ ಹೀರೆಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಬೇಗ ಬೇಯ್ತದೆ ಕೂಡ ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಸಾಸಿವೆ ಎಲ್ಲ ಚಟಪಟ ಆಯಿತು. ಚಟಪಟ ಆದಮೇಲೆ ನಾನು ಹೀರೆಕಾಯಿಯನ್ನು ಹಾಕ್ಕೊಂಡೆ, ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ಅಲ್ವಾ ರೆಡಿ ಮಾಡಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈಗ ಇದನ್ನು ಹೀರೆಕಾಯಿ ಕಟ್ ಮಾಡಿದ್ದನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಬೇಗ ಕೂಡ ಬೇಯ್ತದೆ. ಹೀರೆಕಾಯಿ ತಗೋಬೇಕು ನಾವು ಎಣ್ಗಾಯಿ ಮಾಡಬೇಕಂತ ಹೇಳಿದರೆ, ಮತ್ತು ತುಂಬ ಬೆಳೆದಾದ್ರೆ ಅಷ್ಟೊಂದು ಸರಿಯಾಗೋದಿಲ್ಲ, ಬೇಗ ಕೂಡ ಬೇಯೋದಿಲ್ಲ. ಹಾಗೆ ಇಲ್ಲಿ ನಾನು ಏನು ಇಷ್ಟು ಐಟಮ್ ಫ್ರೈ ಮಾಡಿ ತಗೊಂಡಿದ್ದೆ ಅದನ್ನೀಗ ಗ್ರ್ಯಾಂಡ್ ಮಾಡ್ಕೊಂಡಿದ್ದೇನೆ. ಅದನ್ನು ಗ್ರ್ಯಾಂಡ್ ಮಾಡಿದ ಐಟಮ್ ಎಲ್ಲ ಮಿಕ್ಸಿ ಮಾಡಿ ಏನು ಮಾಡ್ಕೊಂಡಿದ್ದೆ ಅದನ್ನು ಈಗ ಹಾಕ್ಕೊಂಡ್ಬಿಡ್ತೀನಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪನೇ ತೊಳೆದು ಹಾಕಬೇಕು. ನೋಡಿ ನಮಗೆ ಗಸಿ ಎಷ್ಟು ದಪ್ಪ ಬೇಕೋ ಅಥವಾ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿ ನಾವು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ಮಿಕ್ಸಿಯನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿತದೆ. ಸ್ವಲ್ಪ ನೀರು ಹಾಕ್ಕೋಬೇಕು. ಹೀರೆಕಾಯಿ ಒಳಗೆ ಹೀರೆಕಾಯಿ ನಾವು ಇಡೀ ಹಾಗೆಯೇ ಕಟ್ ಮಾಡಿ ಎಲ್ಲ ಹಾಕಿದ್ದೇವಲ್ವ, ಸ್ವಲ್ಪ ಬಾಡಿಸಿ ನಮಗೆ ಸ್ವಲ್ಪ ಇದು ಮಸಾಲೆ ಎಲ್ಲ ಹಿಡಿಬೇಕು, ಚೆನ್ನಾಗಿ ಬರಬೇಕಂತ ಹೇಳಿದರೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಹಾಗೆ ಈಗ ನಾನು ತೊಳೆದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಕೈ ಇಟ್ಕೊಂಡ್ಬಿಡಬೇಕು. ಉಪ್ಪನ್ನು ಈ ಟೈಮಲ್ಲಿ ಹಾಕೋಬೇಕು. ನೋಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಈ ಥರ
ನಾವು ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು, ಯಾಕೆಂದರೆ ಮಸಾಲೆ ಎಲ್ಲ ನಾವು ಹೀರೆಕಾಯಿ ಹೋಳಿಗೆ ಅಂಟ್ಕೋಬೇಕು, ಮಸಾಲೆ ಎಲ್ಲ ಹೋಳಿನೊಳಗೂ ಕೂಡ ಹೋಗಬೇಕು, ಸಾಮಾನೆಲ್ಲ ಫುಲ್ ಗಸಿ ಗ್ರೇವಿ ಥರ ಆಗಬೇಕು. ಆ ಥರ ನಾವು ಒಂದು ಮಿಕ್ಸ್ ಚೆಂದ ಮಾಡಿ ಮಿಕ್ಸ್ ಕೊಡಬೇಕು. ಅದಕ್ಕೆ ಮಿಕ್ಸ್ ಕೊಟ್ಟು ನಾವು ಬಾಯಿ ಮುಚ್ಚಿ ಇಡಬೇಕು. ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ, ಯಾಕೆಂದರೆ ಆಲ್ರೆಡಿ ಎಣ್ಣೆಲಿ ಫ್ರೈ ಆಗಿತ್ತಲ್ವ, ಅದಕ್ಕೋಸ್ಕರ ಅದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಸ್ವಲ್ಪ ತಗೊಳ್ತದೆ. ಮತ್ತು ರುಚಿಗೆ ನಮಗೆ ಬೇಕಾದಷ್ಟು ನಾವು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಈ ಟೈಮಲ್ಲಿ ನಮಗೆ ಎಷ್ಟು ರುಚಿಗೆ ಬೇಕು ಅನ್ನಿಸ್ತದೆ ಹಾಗೆ ಟೇಸ್ಟ್ಗೆ ಅನುಗುಣವಾಗಿ ನಾವು ಹಾಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ನನಗೆ ಗ್ರೇವಿ, ಅದಕ್ಕೆ ಥಿಕ್ನೆಸ್ ಜಾಸ್ತಿ ಇತ್ತು, ದಪ್ಪ ದಪ್ಪ ಇತ್ತು. ಅದಕ್ಕೆ ನನಗೆ ಸ್ವಲ್ಪ ಒಂದು 1/4 ಭಾಗದಷ್ಟು ಲೋಟದಲ್ಲಿ ನೀರು ಹಾಕ್ಕೊಂಡೆ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕೋಬೇಕು, ಯಾಕೆಂದರೆ ತುಂಬ ಗಟ್ಟಿ ಕೂಡ ಆಗಬಾರ್ದು, ಅದು ತಿನ್ನಲಿಕ್ಕೆ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಇದು ಚಪಾತಿ ಒಟ್ಟಿಗೆ, ರೊಟ್ಟಿ ಒಟ್ಟಿಗೆ, ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ತುಂಬ ಗ್ರೇವಿ ಎಲ್ಲ ಅದು ಎಷ್ಟು ನಾವು ವರ್ಣಿಸಿದರೆ ಸಾಲದು, ಅಷ್ಟು ಚೆನ್ನಾಗಿ ಬರ್ತದೆ. ಇದು ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ, ಮತ್ತು ಕೆಂಪು ಚಟ್ನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಅದು ಚಟ್ನಿ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ಎಣ್ಗಾಯಿ ಪಲ್ಯ ಹಾಕ್ಕೊಂಡಿದ್ದೆ. ನನಗೆ ತಿನ್ನಲಿಕ್ಕೆ ಹಂಗೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟೊಂದು ಟೇಸ್ಟ್ ಆಗಿತ್ತು, ತುಂಬ ತಿನ್ಬೇಕು ಅನಿಸ್ತಾ ಇತ್ತು. ಆದರೂ ಕೂಡ ಚಪಾತಿ ಒಟ್ಟಿಗೆ ನಾನು ಮಾಡ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ ಮಮ್ಮಿ